ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ನಾವು ಹೊಸಕೋಟೆ ಉಪ್ಪಾರಳ್ಳಿ ಹತ್ರ ಇರೋ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿನ ರಶ್ಶು ಮತ್ತು ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ ವ್ಲಾಗ್ ಕಂಪ್ಲೀಟಾಗಿ ನೋಡಿ. ನಮ್ಮ ಚಿನ್ನಿ ಮಗು ಇವಾಗ ಎದ್ದಿದೆ. ಚಿನ್ನಿ ಬಂಗಾರಿ, ಗುಡ್ ಮಾರ್ನಿಂಗ್ ಮಗನೇ. ಹಾಯ್ ಮಾಡ್ತೀವಿ ಮಾಡಿ. ಹಾಯ್. ನೋಡಮ್ಮ ಕಾರುಗಳು. ಕಾರುಗಳ ಸಂಖ್ಯೆ ಹೆಚ್ಚಿದೆ. ಏನ್ ಜನ. ನಮ್ಮ ಹುಡುಗರು ಸ್ಕೂಲ್ ಡ್ರೆಸ್ ಹಾಕೊಂಡೆ ಬಂದ್ಬಿಟ್ಟಾರೆ. ಹಂಗೆ ಸ್ಟ್ರೈಟ್ ಸ್ಕೂಲ್ಗ ಏನ್ಮ ರಶ್ ಐತಂತೋ ಯಕ್ಷಿ. ಫುಲ್ ಜನ. ಊಟ ಬೇರೆ ಕೊಡ್ತಾರೆ. ಹಾಂ, ನೆನ್ನೆ ಖಾಲಿನಮ್ಮ, ಎಲ್ಲ ತೊಳಿತಾ ಇರ್ತಾರೆ. ಭಕ್ತಾದಿಗಳು ತಮ್ಮ ಅಮೂಲ್ಯವಾದ ವಸ್ತುಗಳನ್ನು ಜೋಪಾನ ಮಾಡಿಕೊಳ್ಳಿ. ನಮ್ಮ ಚಿನ್ನಮರಿ ಎಲ್ಲಿದ್ದಾಳೆ? ಇಲ್ಲಿ ಇಲ್ಲಿ ಹಾಯ್ ಬಂಗಾರಿ. ಇಷ್ಟೊಂದು ಕ್ರೌಡ್ ಯಾಕಿದೆ? ಯಾಕೆ ಅಂದರೆ ಕಾಟೇರಮ್ಮನ ದೇವಸ್ಥಾನ ಉಪ್ಪರಳ್ಳಿಯಲ್ಲಿ, ಆಲಪ್ಪನಹಳ್ಳಿ ಉಪ್ಪರಳ್ಳಿ ಮಧ್ಯೆ ಇರೋ ಕಾಟೇರಮ್ಮನ ದೇವಸ್ಥಾನ ಎಲ್ರಿಗೂ ಗೊತ್ತೇ ಇರುತ್ತೆ. ಆ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಬರೋ ಭೀಮ್ನ ಅಮಾವಾಸ್ಯೆ ದಿವಸ ಮಾತ್ರ ಅಮ್ಮನವ್ರ ಪಾದ ಮುಟ್ಟೋದಕ್ಕೆ ಬಿಡ್ತಾರೆ. ಅದಕ್ಕೋಸ್ಕರ ಇಷ್ಟೊಂದು ಜನ. ಆ್ಯಕ್ಚುಲಿ ನಾವು ಹೋಗಿದ್ದು ಒಳಗಡೆ ಇಲ್ಲಿ 7 ಆಗಿತ್ತು ಅನಿಸುತ್ತೆ, 7:15 ಆಗಿತ್ತೇನೋ ಒಳಗಡೆ ಹೋಗೋದಕ್ಕೆ, ಇಲ್ಲಿ ಲೈನಲ್ಲಿ ಹೋಗೋದಕ್ಕೆ. ನಾನು ಮಗು ಇದ್ದಿದ್ದು ಬೇಗ ಹೋಗ್ಬಿಟ್ಟೆ. ಮಗು ಇದ್ದಿದ್ದಕ್ಕೆ ಅಲ್ಲಿ ವಯಸ್ಸಾದವರು, ಹ್ಯಾಂಡಿಕ್ಯಾಪ್ಟು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು, ಪ್ರೆಗ್ನೆಂಟು ಈ ಥರ ಇರೋರು ಮಾತ್ರ ಬಿಡೋದು. ಆದರೂ ಈ ಥರ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಜಾಸ್ತಿ ಜನ ಮಗು ಎತ್ಕೊಂಡು ಬರ್ತಾರೆ ಅಂತಲೇ. ಮತ್ತು ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಅತ್ತೆ ಮತ್ತು ನಮ್ಮ ಯಜಮಾನ್ರು ಮಕ್ಕಳನ್ನ ಕರ್ಕೊಂಡು ಇವರು ಲೈನಲ್ಲಿ ಬಂದ್ರಲ್ಲ, ಇದು ಅವ್ರು ವ್ಲಾಗ್ ಮಾಡಿರೋದು ನಮ್ಮ ಯಜಮಾನ್ರು. ನಾನು ಬೇಗ ಹೋಗಿ ಬಂದುಬಿಟ್ಟೆ. ಒಂದು 15 ಮಿನಿಟ್ಸ್ ತೊಗೊಂಡು, ಯಾಕಂದರೆ 1 ಲೈನ್ ಹೋಗೇಬೇಕು. ಲಾಸ್ಟ್ ಇಯರೆಲ್ಲ ಡೈರೆಕ್ಟ್ ಹಾಗೆ ಈಗ ಬರ್ತಿದ್ದಾರಲ್ಲ ವಾಪಸ್ಸು, ಹಾಗೆ ಹೋಗಬೇಕಿತ್ತು ಅಷ್ಟೇ. ಈ ಸರಿ ರೂಲ್ಸ್ ಚೇಂಜ್ ಆಗಿದೆ. ಫುಲ್ ಸ್ಟ್ರಿಕ್ಟಾಗಿ ಯಾವುದೇ ರೀತಿಯ ಏನು ಪೊಲಿಟಿಷನ್ನು ಎಲ್ಲ ಏನೂ ಇಲ್ಲ, ರೆಫರೆನ್ಸ್ ಎಲ್ಲ ಏನಿಲ್ಲ, ಎಲ್ಲರಿಗೂ ಒಂದೇ ರೂಲ್ಸ್ ಅಂತ ಮಾಡಿದ್ದಾರೆ. ಬಟ್ ನಾವಿಲ್ಲೆಲ್ಲ ಹೋಗ್ತಿರ್ವಿ. ನಾವು ತಿರುಪ್ತಿಗೆ ಹೋದಾಗ ಒಂದೇ ಒಂದು ಕ್ಷಣ ಇಷ್ಟು ಕ್ಯೂ ಇದ್ಕೊಂಡು ನಾವು ಹೋಗಿ ದೇವ್ರು ನೋಡ್ತಿರಲ್ಲ, ಹಾಗೆ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಇಷ್ಟು ಕ್ಯೂ ಇದ್ಕೊಂಡು ಬರೀ ಒಂದೇ ಸರಿ ಮುಖಕ್ಕಾಗೋದು. ಅಷ್ಟು ಜನ ಇರ್ತಾರೆ, ಬೇಗ ಬೇಗ ಕಲಿಸ್ತಾರೆ. ಅಷ್ಟು ಜನ ಇರ್ತಾರಲ್ಲ, ಸಂಜೆ ರಾತ್ರಿವರೆಗೂ ಅಷ್ಟು ಕ್ಯೂ ಇರುತ್ತೆ. ಡಬಲ್ ಟ್ರಿಬಲ್ ಕ್ಯೂ ಇತ್ತು. ನಮಗೆ ಅಮ್ಮನವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನಾವು 5:30ಗೆಲ್ಲ ಬಿಡಬೇಕು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು. ಬಟ್ ಮಕ್ಕಳಿರುತ್ತಲ್ಲ, ಕೆಲಸ ಆಗೋದಿಲ್ಲ. ಹಾಗಾಗಿ ನಾವು ಮನೇಲೆಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೋಗಿದ್ರಿ. ವಯಸ್ಸಾದವ್ರಿಗೂ ಪರವಾಗಿಲ್ಲ ಬಿಟ್ಟರು, ಯಾಕಂದರೆ ಎಲ್ಲರೂ ವಯಸ್ಸಾದವ್ರು ಅಂದ್ಬಿಟ್ಟು ಅದೇ ಒಂದು ಅಡ್ವಾಂಟೇಜ್ ತೊಗೊಳ್ತಾರಲ್ವ. ದೇವಸ್ಥಾನದಲ್ಲಿ ಲಾಸ್ಟಲ್ಲಿ ರೂಲ್ಸ್ ಚೇಂಜ್ ಮಾಡ್ತಾರೆ. ಏನಂದರೆ ಮಕ್ಕಳ ಕೈಯಲ್ಲಿ ಮಾರ್ಕರಲ್ಲಿ ಒಂದು ಚುಕ್ಕೆ ಇಡೋದು ಆ ಥರ ಎಲ್ಲ ಮಾಡ್ತಾರೆ. ಯಾಕಂದರೆ ಮಕ್ಕಳನ್ನ ಇಟ್ಕೊಂಡೇ ಜನ ಬರ್ತಾ ಇರ್ತಾರೆ, ಮಗು ಇದೆ ಅಂತ. ಹೋಗಿರೋರು ಗೊತ್ತಿರುತ್ತೆ. ಯೋಕ್ಷಿ ಹಾಯ್ ಮಾಡೋ. ಸ್ಕೂಲ್ಗೆ ರೆಡಿಯಾಗಿ ಕೂತಿದ್ಯಾ? ಸ್ಕೂಲ್ಗೆ ಹೋಗ್ಬೇಕಾ? ಮನೆಗೆ ಹೋಗೋಣ? ಪಪ್ಪ ಬಂದು ಆಡ್ಬಿಡ್ತೈತೆ. ಗೈಸ್, ಏನು ಗೊತ್ತಾ, ದೇವಸ್ಥಾನಕ್ಕೆ ಹೋಗಿರೋರು ಗೊತ್ತಿರುತ್ತೆ ಎಷ್ಟು ಕ್ಯೂ ಇತ್ತು ಅವತ್ತಿನ ದಿನ ಅಂತ. ಹಾಗೆ ನಾವು ಹೇಗೆ ಆ ದೇವತೆನ ಅಮ್ಮನವ್ರು ನಂಬ್ತಿರೋ ಹಾಗೆ ಅಲ್ಲಿ ಹಕ್ಕಿಗಳು ಸಹ ಅಷ್ಟೇ ನಂಬ್ತವೆ. ಹೇಗಂದರೆ ಅಷ್ಟು, ಅದರಲ್ಲಿ ಒಂದು 30-40 ಇತ್ತು ಅನಿಸುತ್ತೆ ಹಕ್ಕಿಗಳು. ಅವು ಒಂದು 3 ರೌಂಡ್ಸ್ ಬಂದಿದೆ ದೇವಸ್ಥಾನ ಸುತ್ತ ಬಂದಿದ್ದಾರೆ. ಮಾಡಿಕೊಂಡೆ, ಬಟ್ ಎಡಿಟ್ ಮಾಡಿದ್ದೀನಿ, ಅಷ್ಟು ಕಟ್ ಮಾಡಿದ್ದೀನಿ, ತುಂಬ ಲಾಂಗ್ ಇರುತ್ತೆ ಅಂತ. 3 ರೌಂಡ್ ಹೊಡೆದಿದೆ ಅಷ್ಟು ಹಕ್ಕಿಗಳು. ಅಂದರೆ ದೇವಸ್ಥಾನ ಮಹಿಮೆನ ನೀವೇ ಅರ್ಥ ಮಾಡ್ಕೊಳ್ಳಿ.
ಮತ್ತು ದೇವಸ್ಥಾನಕ್ಕೆ ನನ್ನ ಅಲ್ಲಿನ ಫ್ಯಾಮ್ಲಿ ಇಲ್ಲಿನ ಫ್ಯಾಮ್ಲಿ ಹಾಗೆ ನನ್ನ ಕ್ಲೋಸ್ ಅವ್ರು ಎಷ್ಟು ದಿವಸ ಆದ್ಮೇಲೆ ಸಿಕ್ಕಿದ್ದೀರಾ? ಹಾಯ್ ಎಷ್ಟು ದಿವಸ ಆದ್ಮೇಲೆ ಸಿಕ್ಕಿದ್ಯಲ್ಲ ನೀನು? ಇನ್ನೊಂದು ಕೈ ಇಕ್ಕ ಸೊರತೈತೆ ಬಾಯಕ. ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ಯಾ? ಲೈಕ್ ಮಾಡಿದ್ಯಾ? ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮಕ್ಕಳನ್ನ ಹಂಗೆ ಸ್ಕೂಲ್ ಹತ್ರ ಬಿಟ್ಟು ಮನೆಗೆ ಬಂದ್ವಿ. ವಾಟ್ ನೆಕ್ಸ್ಟ್? ಫೋನ್ ನೋಡ್ರಿ ಆಚೆ ಬೈತೀಯ ನನ್ನ ಸರಿ. ಭೀಮ್ ಅಮಾವಾಸ್ಯೆ ಅಂದರೆ ಏನು? ವರ್ಷ ಪೂರ್ತಿ ಜಗಳ ಆಡಿ ಭೀಮ್ ಅಮಾವಾಸ್ಯೆ ದಿವಸ ಮಾತ್ರ ಗಂಡನ ಪಾದ ತೊಳೆದು ಪಾದ ಪೂಜೆ ಮಾಡಿ ಅವ್ರ ಹತ್ರ ಆಶೀರ್ವಾದ ತಗೊಳೋದ ಭೀಮ್ ಅಮಾವಾಸ್ಯೆ ಅಂದರೆ ಅಲ್ಲ. ಭೀಮ್ ಅಮಾವಾಸ್ಯೆನ ಯಾಕೆ ಆಚರಿಸ್ತಾರೆ ಅಂದರೆ ಸಾಂಪ್ರದಾಯವಾಗಿ ಪತಿಯ ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಕುಟುಂಬದ ಸುಖ ಸಮೃದ್ಧಿಗಾಗಿ ಭೀಮ್ ಅಮಾವಾಸ್ಯೆನ ಆಚರಿಸ್ತಾರೆ. ಹಾಗೆ ಬೆಳಗ್ಗೆ ಸ್ನಾನ ಪೂಜೆ ಮಾಡಿ ಶಿವ ಮತ್ತು ಪಾರ್ವತಿಗೆ ಆರತಿ ಮಾಡಿ 2 ಜೋಡಿ ದೀಪಗಳನ್ನ ಬೆಳಗೋದು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವು ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಕಾಲಭೈರವ ದೇವಸ್ಥಾನ? ಜಡಿಗೆನಹಳ್ಳಿ. ಅಮ್ಮ ಯಾಕೆ ಹಿಂಗೋತಿಯಾ? ಹಂಸಮ್ಮ. ರೈತನ ಮಕ್ಕಳು ಪುನೀತ್ ಚೇತನ ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ವಿಶು? ಭೈರವ ಟೆಂಪಲ್. ನೀನ್ ಮಾಡ್ತಿದ್ಯಮ್ಮ? ಸರಿ ಹಾಯ್ ಮಾಡಮ್ಮ. ನೀನ್ ಮಾಡು. ಹಲೋ ನಮಸ್ಕಾರ. ಹಾಯ್ ಪುನೀತು. ಕೈ ತೆಗಿಮಾ. ಬಿಸಿ ತಕ್ಕಣ್ಣಗೆಲ್ಲ ಕೆಂಪಗ ಉಂಟು. ಥ್ಯಾಂಕ್ ಯು. ಎಲ್ಲ ಸೇರಿ ಒಂದೇ. ಶ್ರೀ ಕಾಲಾಯ ವಿದ್ಮಹೇ ಶ್ರೀ ಶೂಲ ಹಸ್ತಯ ವಿದ್ಮಹೇ ಶ್ವಾನ ತನ್ನೋ ಕಾಳಬರ. ಇವತ್ತೇ ಜನ ಕಮ್ಮಿ ಅಲ್ಲ. ಇವತ್ತು ಭೀಮ್ ಅಮಾವಾಸ್ಯೆ ಇವತ್ತೆಲ್ಲ ಅಲ್ಲಿ ಕಾಟೇರಮ್ಮ ದೇವಸ್ಥಾನದಲ್ಲಿ ಜಾಸ್ತಿ ಜನ ಇರ್ತಾರೆ. ಸಿಕ್ಕಾಪಟ್ಟೆ ಜನ. ಚಾಮಿ ಮಾಡೋಣ. ರೀಲ್ಸ್ ಇದೆಲ್ಲ ಫುಲ್ ಜಾಗ ಇರಲ್ಲ. ನಾನು ರೀಲ್ಸ್ ಆಚೆ ಕಡೆ ಎಲ್ಲ ಇರ್ತಾರೆ. ಈ ದೇವಸ್ಥಾನ ಬಂದು ಜಡಿಗೆನಹಳ್ಳಿ ಹತ್ರ ಕಾಲಭೈರೇಶ್ವರ ದೇವಸ್ಥಾನ. ಜನ ಕಮ್ಮಿ ಇದ್ದರು, ದೀಪಗಳು ಕಮ್ಮಿ ಇತ್ತು. ನಾನು ರೀಲ್ಸಲ್ಲಿ ನೋಡಿದಾಗ ಇಲ್ಲಿದೆಯಲ್ಲ ಫುಲ್ಲು ದೀಪಗಳೇ. ಅಷ್ಟು ಜನ ಅಮಾವಾಸ್ಯೆಗೆ, ಹುಣ್ಣಿಮೆ, ಪೌರ್ಣಮಿ ಅನಿಸುತ್ತೆ ಫುಲ್ಲು ಜನ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ಯಾಕಂದರೆ ಜನ ಇರಲಿಲ್ಲಲ್ಲ ಹಾಗಾಗಿ. ಮತ್ತು ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ನ ದೇವಸ್ಥಾನದ ಐನೋರು ಹೇಳ್ತಾ ಹೋಗ್ತಾರೆ ನೋಡಿ. ಹಾಂ ಸ್ವಾಮಿ ಮಾತಾಡಿ. ಈ ದೇವಸ್ಥಾನ ಹೆಸರು? ನಮಸ್ಕಾರ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಜಡಿಗೆನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನ. ಇದು ಜಡಿಗೆನಹಳ್ಳಿ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ವಾಗಟ ರಸ್ತೆಯಲ್ಲಿ ಬರುತ್ತೆ. ಇದು ವಾಗಟ ಜಡಿಗೆನಹಳ್ಳಿ ರಸ್ತೆಯಲ್ಲಿ ಬರ್ತಕ್ಕಂಥ ದೇವಸ್ಥಾನ. ಇದು ಅಂದರೆ ಜಡಿಗೆನಹಳ್ಳಿಗೆ ಸೇರಿದಂಥ ದೇವಸ್ಥಾನ. ಇದು ಈ ದೇವಸ್ಥಾನಕ್ಕೆ 2000 ವರ್ಷ ಇತಿಹಾಸ ಇದೆ. ಅಂದರೆ ಚೋಳ ರಾಜರು ಕಟ್ಟಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಇತಿಹಾಸ ಬಂದಮ್ಮ, ಇಲ್ಲಿ ಅಷ್ಟಮಿ ದಿನ ಅಂದರೆ ಪೌರ್ಣಮಿ ಆದ ನಂತರ 8 ದಿನಕ್ಕೆ ಬರುತ್ತೆ ಕೃಷ್ಣ ಪಕ್ಷ ಅಷ್ಟಮಿ ಅಂತ. ಆಗ ಅಷ್ಟಮಿ ದಿನ ಒಂದು ರಾಕಲ್ನಲ್ಲಿ ಅವ್ರ ಇಷ್ಟಾರ್ಥದಲ್ಲಿ ಏನೇ ಇದ್ದರೂ ಸರಿ ಕುಂಬಳಕಾಯಿ, ಅಲಿಫ್ಯೂಲ್, ಎಳ್ಳೆಣ್ಣೆ ಹಾಕಿ ದೀಪ ಅಣಿಸಿ ಬಿಲ್ಪತ್ರೆಯಲ್ಲಿ ಅರ್ಚನೆ ಮಾಡಿಸೋದ್ರಿಂದಾಗಿ ಅವ್ರದ್ದು ಏನೇ ಒಂದು ಅರ್ಕೆ ಇದು ನೆರವೇರುತ್ತೆ. ಮತ್ತು ಒಂದೊಂದು ಥರ ದೋಷಕ್ಕೂ ಒಂದೊಂದು ಥರ ಪರಿಹಾರ ಇರುತ್ತೆ. ಸಂತಾನ ಪ್ರಾಪ್ತಿಗೆ ಗೋಡಂಬಿ ಹಾರ ಹಾಕ್ತಾರೆ, ವಿದ್ಯಾಭ್ಯಾಸಕ್ಕೆ ಕಡಲೆ ಹಾರ ಹಾಕ್ತಾರೆ, ಅಥವಾ ಕೋರ್ಟು ಕಚೇರಿ ಸಮಸ್ಯೆ ಇದ್ದರೆ ಆದಿಕಾಯಿ ದೀಪ ಹಚ್ತಾರೆ, ಅಥವಾ ಬಿಸ್ನೆಸ್ ಬೆಳಿಬೇಕು ಅಂದರೆ ತೆಂಗಿನಕಾಯಿ ಹಾರ ಹಾಕ್ತಾರೆ. ಈ ಥರ ಒಂದೊಂದು ಥರ ದೋಷಕ್ಕೆ ಅಥವಾ ಒಂದೊಂದು ಥರ ಪರಿಹಾರ ಇರುತ್ತೆ. ಅದನ್ನು ತಿಳ್ಕೊಂಡು ಮಾಡೋದ್ರಿಂದಾಗಿ ಅವ್ರು ಏನೇ ಒಂದು ಸಮಸ್ಯೆ ಇದ್ರೂ
3 ತಿಂಗಳ ಒಳಗಡೆ ಅಥವಾ 5 ತಿಂಗಳ ಒಳಗಡೆ ಪರಿಹಾರ ಆಗುತ್ತೆ. ಮತ್ತು ಅಮಾವಾಸ್ಯೆ ವಿಷಯ ಏನಂದರೆ ಈ ಮಾಟ ಮಂತ್ರ ದೋಷ ಆಗಿರ್ಬೋದು, ಶತ್ರು ದೋಷ ಆಗಿರ್ಬೋದು, ಅಥವಾ ಯಾರು ಕೆಡಕ್ ಮಾಡಿಸಿರ್ತಾರೆ ಈ ಥರ ದೋಷಕ್ಕೆಲ್ಲ ಏನು ಮಾಡ್ತಾರೆ ಅಂದರೆ ಅಮಾವಾಸ್ಯೆ ದಿನ ಬಂದು ಕುಂಬಳಕಾಯಿನಲ್ಲಿ ಬೇವಿನ ಎಣ್ಣೆ ಹಾಕಿ ದೀಪ ಆಣಿಸ್ತಾರೆ. ಬೇವಿನ ಎಣ್ಣೆ ಹಾಕಿ ದೀಪ ಆಣಿಸಿ ದೃಷ್ಟಿ ಕುಂಬಳಕಾಯಿನ ಮನೆಗೆ ತೊಗೊಂಡೋಗಿ ಕಟ್ಟಿ ಅದು ದೃಷ್ಟಿ ನಿಂಬೆ ತೊಗೊಂಡು ಮನೆಗೆ ಕಟ್ಟೋದ್ರಿಂದಾಗಿ ಅವ್ರದ್ದು ಏನೇ ದೋಷ ಇರಲಿ, ವಾಸ್ತು ದೋಷ ಆಗಿರ್ಬೋದು, ಅವ್ರ ಮನೆ ಯಾರಾದ್ರು ಕೆಡಕ್ ಮಾಡಿಸಿದ್ರು ಅಲ್ಲಿ ನಿವಾರಣೆ ಆಗುತ್ತೆ. ದೀಪಗಳು ರೀಲ್ಸಲ್ಲಿ ನೋಡಿದ್ವಿ, ಫುಲ್ ತುಂಬ ಇರುತ್ತಲ್ಲ. ಅದು ಅಷ್ಟಮಿ ದಿನ, ಕೃಷ್ಣ ಪಕ್ಷ ಅಷ್ಟಮಿ ತಿಂಗಳು ಒಂದ್ಸರಿ ಬರುತ್ತೆ. ಪೌರ್ಣಮಿ ಆದ ನಂತರ ಬರ್ತಕ್ಕಂಥ ಅಷ್ಟಮಿ, ಪೌರ್ಣಮಿ ಆದ 8 ದಿನ ಬರುತ್ತೆ ಕೃಷ್ಣ ಪಕ್ಷ ಅಷ್ಟಮಿ ಅಂತ. ಈ ಅಷ್ಟಮಿನೇ ಏನು ವಿಶೇಷ ಅಂದರೆ ತಿಂಗಳಿಗೆ 2 ಸರಿ ಬರುತ್ತೆ ಅಷ್ಟಮಿ. ಅಂದರೆ ಕೃಷ್ಣ ಪಕ್ಷ ಅಷ್ಟಮಿಯಲ್ಲೇ ಯಾಕೆ ಮಾಡ್ತಾರೆ ಅಂದರೆ ಕೃಷ್ಣ ಪಕ್ಷ ಅಷ್ಟಮಿಯಲ್ಲೇ ಕಾಲಭೈರವೇಶ್ವರನು ಶಿವನಿಂದ ಒಂದು ಅವತಾರ ತಗಿರ್ತಕ್ಕಂಥ ದಿನ ಆಗಿರುತ್ತೆ. ಅದು ವಿಶೇಷವಾಗಿ ಕೃಷ್ಣ ಪಕ್ಷ ಅಷ್ಟಮಿ ಆಗಿರೋದ್ರಿಂದಾಗಿ ಪೌರ್ಣಮಿ ಆದ ನಂತರ 8 ದಿನಕ್ಕೆ ಬರುತ್ತೆ ಅಷ್ಟಮಿನೇ ವಿಶೇಷವಾಗಿರುತ್ತೆ ಕಾಲಭೈರವನಿಗೆ. ಸ್ವಾಮಿ ದೇವಸ್ಥಾನ ಯಾವಾಗ ಓಪನ್ ಇರುತ್ತೆ? ದೇವಸ್ಥಾನ ಬೆಳಗ್ಗೆ ಬಂದು ಟೈಮಿಂಗ್ಸ್ 8 ಗಂಟೆಯಿಂದ 11 ಗಂಟೆ, ಸಂಜೆ 4 ರಿಂದ 6 ಗಂಟೆ. ಮತ್ತು ಅಮಾವಾಸ್ಯೆ ಅಷ್ಟಮಿ ಪೌರ್ಣಮಿ ದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಪ್ರತಿದಿನನೂ ದೇವಸ್ಥಾನ ಓಪನ್ ಇರುತ್ತೆ ಅಲ್ವಾ? ನಾಯಿ ಕಟ್ಟಾಕಿದಾರಲ್ಲ, ಅದು ಕಾಲಭೈರೇಶ್ವರ ಕಾಲಭೈರೇಶ್ವರ ಸ್ವರೂಪ ಅಂತ. ಯಾರಿಗಾದ್ರೂ ಏನಾದರೂ ದೃಷ್ಟಿದೋಷ ಜಾಸ್ತಿ ಆಗಿದ್ರೆ ಮನೆಯಿಂದ ಪ್ರಸಾದವನ್ನು ಮಾಡ್ಕೊಂಡು, ಎಳ್ಳು ಪ್ರಸಾದ ಮಾಡ್ಕೊಂಡು ಇಲ್ಲಿ ದೇವ್ರ ನೈವೇದ್ಯ ಇಟ್ಟು ನಾಯಿಗೆ ಹಾಕೋದ್ರಿಂದಾಗಿ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಅಂತ. ಥ್ಯಾಂಕ್ಸ್ ಸ್ವಾಮಿ. ನೋಡಿ ನಾಯಿಗಳು ಕಾಲಭೈರೇಶ್ವರ ಸ್ವಾಮಿದು ಸ್ವರೂಪ. ಇಲ್ಲೊಂದಿದೆ. ಇದಕ್ಕೆ ದಿಷ್ಟಿ ತೆಗೆಸ್ತಾರಂತೆ ಅಮಾವಾಸ್ಯೆ ದಿವಸ. ಅಂದರೆ ಇದನ್ನ ಮುಂದೆ ಇಟ್ಕೊಂಡು ಅನ್ಸುತ್ತಲ್ಲ ರೀ? ಇಲ್ಲೂ ಪ್ರಸಾದ ಮಾಡ್ಕೊಂಡ್ಬರ್ತೀವಿ, ಅಲ್ಲಿ ಸ್ವಾಮಿ ಪೂಜೆ ಕೊಟ್ಟು ಅಲ್ಲಾದ್ಮೇಲೆ ಸ್ವಲ್ಪ ಜನ ಫುಲ್ ಕಮ್ಮಿ ಇದ್ದಾರೆ. ಅಲ್ಲಿ ಕಾಲಭೈರೇಶ್ವರ ಸ್ವಾಮಿಗೆ ಒಂದು ಸ್ವಲ್ಪ ಹಾಕ್ತಾರೆ. ಕಾಲಭೈರೇಶ್ವರ ಸ್ವಾಮಿಗೆ ಪೂಜೆ ಕೊಟ್ಟು ಸ್ವಲ್ಪ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಶ್ವ ಹೋಗ್ತಾರೆ, ಅಲ್ಲಿಗೊಂದು ಸ್ವಲ್ಪ ಹಾಕ್ತಾರೆ. ಅವಾಗ ಅವ್ರ ದೋಷ ಫುಲ್ ಜನ ಕಮ್ಮಿ ಇದ್ದಾರೆ. ಇದು ನಮ್ಮ ಚಿನ್ನಮರಿ ಫೇವ್ರೆಟ್ ಕಾರ್ ಅಲ್ಲಮ್ಮ? ಅಮ್ಮ ಸ್ವಾಮಿಗೆ ನಮಸ್ಕಾರ ಆಗ್ದಾ? ಅಶ್ವಥ್ ನಾರಾಯಣ ಸ್ವಾಮಿಗಾ? ಹಾಂ, ಯಾವ ಊರಲ್ಲಿ ತಾನೇ ಅಶ್ವತ್ಥ ಕಟ್ಟೆ ಇರೋದಿಲ್ಲ ಹೇಳಿ? ಅಶ್ವತ್ಥ ಕಟ್ಟೆಯಲ್ಲಿ ರಾಗಿ ಮರ ಮತ್ತು ಬೇವಿನ ಮರ ಮಧ್ಯ ಅಶ್ವತ್ಥ ನಾರಾಯಣ ಸ್ವಾಮಿ ಇದ್ದೇ ಇರುತ್ತೆ. ಅಶ್ವತ್ಥ ನಾರಾಯಣ ಸ್ವಾಮಿ ಶ್ಲೋಕ ಹೇಳ್ಬೇಕು ಅಂದರೆ ಮೂಲತು ಬ್ರಹ್ಮರೂಪಾಯ ಮಧ್ಯತು ವಿಷ್ಣು ರೂಪೇಣ ಅಗ್ರತು ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ನಾನು ಸರ್ ಮಾಡ್ರಿ ಸರಿನಾ? ಊರಲ್ಲಿ ಪ್ರೈಸಾ? ನಮಗೆ ಯಾವ ಪ್ರೈಸು? ಊರಲ್ಲಿ ಎಲ್ಲ ಊರಲ್ಲಿ ಒಂದ್ ದೇವ್ರ ಇರುತ್ತೆ. ಏನ್ ದೇವ್ರದು? ಅಶ್ವತ್ಥ ಕಟ್ಟೆ. ಹೆಂಗ್ ಹೇಳಿದ್ರಿ? ಅಂದ್ರೆ ಎಲ್ಲಾ ಊರಲ್ಲೂ ಅಶ್ವತ್ಥ ಕಟ್ಟೆ ಇರ್ತೈತೆ, ಆಂಜನೇಯ ದೇವಸ್ಥಾನ ಇರ್ತದೆ. ಆಂಜನೇಯ ಇವಾಗ ನಮ್ಮೂರಲ್ಲಿ ಇಲ್ಲ. ಆಂಜನೇಯ ಗೇಟ್ ಅಲ್ಲಿ ಅಶ್ವತ್ಥ ಕಟ್ಟೆ ಅಲ್ಲ, ಅಮ್ಮ ಊರಲ್ಲಿ. ಪ್ರತಿ ಊರಲ್ಲೂ ನಮ್ಮ ಹಳ್ಳಿಗೆಲ್ಲ ಅಶ್ವತ್ಥ ಕಟ್ಟೆ ಇದ್ದೇ ಇರ್ತೈತೆ. ದೇವಸ್ಥಾನನೂ ಇರ್ಬೇಕು, ಆದ್ರೆ ಒಂದೊಂದು ನಮ್ಮೂರಲ್ಲಿ ಇಲ್ಲ ಅನ್ಸ್ತೈತೆ. ದೇವಸ್ಥಾನ ಇರ್ತೈತೆ. ಇವರೆಲ್ಲ ನಮ್ಮ ಊರ್ನ ಕಾಪಾಡೋಕಿರೋರು, ಈ ಗ್ರಾಮ ದೇವರು. ಮುನೇಶ್ವರ, ಅಶ್ವತ್ಥ ಕಟ್ಟೆ, ಆಂಜನೇಯ ಇದ್ದೇ ಇರ್ತೈತೆ. ಅಕ್ಕ ನಾನು ಹೇಳಲ್ಲ ಟ್ವಿಸ್ಟ್ ಇರ್ತೈತೆ ಅನ್ಕೊಂಡೆ. ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಯೋಕ್ಷಿ. ಥ್ಯಾಂಕ್ ಯು ಎವ್ರಿವನ್.